ಬಿಆರ್ ಪಾಟೀಲ್ ಆಡಿಯೋ ವೈರಲ್ಗೆ ಸಂಬಂಧಪಟ್ಟಂತೆ ತೀರ್ಥಹಳ್ಳಿಯ ಶಾಸಕ ಆರಗ ಜ್ಞಾನೇಂದ್ರ ಅವರು ರಿಯಾಕ್ಟ್ ಮಾಡಿದ್ದಾರೆ. ಸರ್ಕಾರ ಇಷ್ಟು ನೀಚ ಮಟ್ಟಕ್ಕೆ ಇಳಿಯುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಹೇಳಿದ್ದಾರೆ. ಸದ್ಯ ಕೈ ಶಾಸಕ ವಸತಿ ಇಲಾಖೆಗೆ ಸಂಬಂಧಪಟ್ಟಂತ ಆಡಿಯೋ ವಿಚಾರವಾಗಿ ಸದ್ಯ ಶಾಸಕ ಆರಗ ಜ್ಞಾನೇಂದ್ರ ಅವರು ಕೂಡ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸರ್ಕಾರ ಇಷ್ಟು ನೀಚ ಮಟ್ಟಕ್ಕೆ ಇಳಿಯುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಬಡವರಿಗೆ ಕೊಡುವಂತಹ ಮನೆಗಳನ್ನ ಮಾರಾಟ ಮಾಡ್ತಿದ್ದಾರೆ. ಬಿಜೆಪಿಯದ್ದು 40% ಸರ್ಕಾರ ಅಂತ ಟೀಕಿಸಿ ಅಧಿಕಾರಕ್ಕೆ ಬಂದ್ರು. ಇವರು 100% ಭ್ರಷ್ಟಾಚಾರದಲ್ಲಿ ಮುಳುಗೆದ್ದಿದ್ದಾರೆ. ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ರಾಜೀನಾಮೆಯನ್ನ ನೀಡಬೇಕನ್ನೋದಾಗಿ ಒತ್ತಾಯಿಸಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದಂತಹ ಶಾಸಕ ಆರಗ ಜ್ಞಾನೇಂದ್ರ ಅವರು ಸದ್ಯ ಜಮೀರ್ ಅಹಮದ್ ಖಾನ್ ಅವರು ರಾಜೀನಾಮೆ ಕೊಡಲೇಬೇಕನ್ನೋದಾಗಿ ಆಗ್ರಹಿಸುತ್ತಿದ್ದಾರೆ. ಪಕ್ಷದ ಹಿರಿಯ ಶಾಸಕರಾಗಿರ್ತಕ್ಕಂಥ ಬಿಆರ್ ಪಾಟೀಲ್ ರವರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅವರ ವಸತಿ ಸಚಿವರ PS ಜೊತೆಗೆ ಮಾತನಾಡಿರ್ತಕ್ಕಂಥದ್ದನ್ನು ಆಡಿಯೋ ರಿಲೀಸ್ ಮಾಡಿದ್ದಾರೆ. ಅದನ್ನು ನೋಡಿದಾಗ ಅತ್ಯಂತ ಖೇದ ಆಯಿತು. ಈ ಸರ್ಕಾರ ಇವತ್ತು ಯಾವ ನೀಚ ಮಟ್ಟಕ್ಕೆ ಇಳಿದಿದೆ, ಸರ್ಕಾರದಲ್ಲಿರುವ ಮಂತ್ರಿಗಳು ಯಾವ ಪರಿಸ್ಥಿತಿಗೆ ಇಳಿದಿದ್ದಾರೆ ಅಂತೇಳಿ. ವಸತಿ ಸಚಿವ ಬಡವರಿಗೆ ಕೊಡುವಂಥ ಮನೆಗಳನ್ನು ಕೂಡ ಮಾರಾಟ ಮಾಡಿಕೊಂಡು ತಿನ್ನುವ ಸ್ಥಿತಿಗೆ ಬಂದಿದ್ದಾನೆ ಅಂದರೆ ಈ ಸರ್ಕಾರಕ್ಕೆ ಏನು ಹೇಳೋದು ಗೊತ್ತಿಲ್ಲ. BJP ಸರ್ಕಾರ 40% ಸರ್ಕಾರ, 40% ಸರ್ಕಾರ ಅಂತ ಹೇಳಿ ಅನವಶ್ಯಕ ಟೀಕೆ ಮಾಡಿ ಇವರು ಬಂದರು ಅಧಿಕಾರಕ್ಕೆ. ಇವತ್ತು 100% ಭ್ರಷ್ಟಾಚಾರದಲ್ಲಿ ಮುಳುಗಿ ಹೇಳ್ತಾ ಇದ್ದಾರೆ ಇವರು. ಬಹುಶಃ ಇದು ಭಾಳ ದೊಡ್ಡ ಎನ್ಕ್ವೈರಿ ಆಗಬೇಕು ಮತ್ತು ತಕ್ಷಣ ವಸತಿ ಸಚಿವರು ಜಮೀರ್ ಅಹಮದ್ ಅವ್ರನ್ನ ಸಂಪುಟದಿಂದ ಕೈಬಿಟ್ಟು ನೈತಿಕತೆಯನ್ನು ಕಾಪಾಡಿಕೊಳ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೋರ್ತೇನೆ.